ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಇವತ್ತು ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಇವತ್ತು ನಿಫ್ಟಿಲಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಒಂದು ಹ್ಯೂಜ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಒಂದು ಹ್ಯೂಜ್ ಸೆಲ್ ಅನ್ನು ಮಾಡುತ್ತೆ. ಓವರ್ ನೈಟಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ಇದ್ದ ಕಾರಣ ಮೇ ಬಿ ವಾರ್ ಸ್ಟಾಪ್ ಆಗ್ಬೋದು ಎನ್ನುವಂಥ ಒಂದು ಹಿಂಟ್ ಇದ್ದ ಕಾರಣ ಒಂದು ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆದಂದರೆ ಇಮಿಡಿಯೇಟ್ಲಿ ಪ್ರೈಸ್ ಡೌನ್ ಬರುತ್ತೆ. ಡೌನ್ ಬಂದು ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಏನೊಂದು ರಿಟ್ರೇಸ್ಮೆಂಟ್ ಲೆವೆಲ್ ಹತ್ರ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ. 22,630 ಲೆವೆಲ್ ಹತ್ರ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ಅಲ್ಲಿಂದ ರಿವರ್ಸಲ್ ಮೂವನ್ನು ಮಾಡಿಕೊಂಡು 23,000 ಲೆವೆಲ್ಗೆ ರೀಚ್ ಆಗುತ್ತೆ. ಬಟ್ 23,000 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಿ ಕ್ಲೋಸಿಂಗ್ ಆಗಲಿಕ್ಕೆ ಫೇಲ್ ಆಗುತ್ತೆ. 22,950 ಲೆವೆಲ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದ್ರೆ, ಇವತ್ತು ಯಾವೆಲ್ಲ ಸೆಕ್ಟರ್ ಯಾವ ರೀತಿ ಇದ್ದು ಅಂತ ನೋಡೋದ್ರೆ, ಇವತ್ತು ಮೀಡಿಯಾ ಸೆಕ್ಟರ್ 3.4% ಒಂದು ಅಪ್ ಮೂವ್ನ ಕೊಡ್ತು. ಅದೇ ರೀತಿ ಪ್ರೈವೇಟ್ ಬ್ಯಾಂಕ್ 2.5%, ಆಟೋ 2.4%, ನಿಫ್ಟಿ ಬ್ಯಾಂಕ್ 2.2%, ಫಿನಾನ್ಷಿಯಲ್ ಸರ್ವಿಸ್ 2%, ಮೆಟಲ್ 1.8%, ಹಾಗೆ IT 1.7%, ರಿಯಾಲಿಟಿ 1.5%, PSU ಬ್ಯಾಂಕ್ 1.5%, FMCG 1.2%, ಹೆಲ್ತ್ ಕೇರ್ 1%, ಫಾರ್ಮಾ 0.8% ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಡ್ತು. ಎಲ್ಲ ಸೆಕ್ಟರ್ಗಳು ಇವತ್ತು ಪಾಸಿಟಿವಲ್ಲೇ ಇದ್ದು. ಅದೇ ರೀತಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡಿದ್ರೆ, ನಿಫ್ಟಿ 50ಯಲ್ಲಿ 45 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ ಕೇವಲ 4 ಸ್ಟಾಕ್ಗಳು ನೆಗೆಟಿವಲ್ಲಿದ್ದು. ನಿಫ್ಟಿ 500ಅಲ್ಲಿ 450 ಸ್ಟಾಕ್ಗಳು ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟರೆ ಕೇವಲ 40 ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಆ್ಯಸ್ ಆಫ್ ನೋ ಪಾಸಿಟಿವಲ್ಲಿದೆ. ಅದೇ ರೀತಿ ಕ್ರೂಡ್ ಆಯಿಲ್ ಪ್ರೈಸನ್ನು ನಾವು ನೋಡಿದ್ರೆ, ಕ್ರೂಡ್ ಆಯಿಲ್ ಪ್ರೈಸ್ ನಿನ್ನೆ ಒಂದು ಶಾರ್ಪ್ ಡೌನ್ಫಾಲನ್ನು ಮಾಡುತ್ತೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ 98ಅಲ್ಲಿತ್ತು. ನಿನ್ನೆ ಡೌನ್ ಆಗಿ 89.4ಅಲ್ಲಿ ಟ್ರೇಡಿಂಗನ್ನು ಮಾಡ್ತಿತ್ತು. ಬಟ್ ಇವತ್ತು ಆಲ್ಮೋಸ್ಟ್ 2% ಅಪ್ ಮೂವನ್ನು ಕೊಟ್ಕೊಂಡು ಕರೆಂಟ್ಲಿ 89.9ಅಲ್ಲಿ ಟ್ರೇಡನ್ನು ಮಾಡ್ತಾಯಿದೆ. ಸೊ ಕ್ರೂಡ್ ಆಯಿಲ್ ಪ್ರೈಸಲ್ಲಿ ಕಡಿಮೆ ಆಯಿತು ಅಂತೇಳಿದರೆ, ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆಗಬೇಕು ಅಂತೇಳಿದರೆ ವಾರ್ನಲ್ಲಿ ಏನಾದರೂ ಒಂದು ಪಾಸಿಟಿವ್ ನ್ಯೂಸ್ ಬರಬೇಕಾಗುತ್ತೆ. ವಾರ್ ಸ್ಟಾಪ್ ಆಗುವಂಥ ಒಂದು ನ್ಯೂಸ್ ಬರಬೇಕಾಗುತ್ತೆ. ಆಗ ಮಾತ್ರ ಕ್ರೂಡ್ ಆಯಿಲ್ ಪ್ರೈಸಲ್ಲಿ ಒಂದು ಡೌನ್ ಮೂವ್ ಆಗುತ್ತೆ. ಆಗ ಮಾರ್ಕೆಟಲ್ಲಿ ಕೂಡ ನಾವು ರಿವರ್ಸಲನ್ನು ನೋಡುವಂಥ ಸಾಧ್ಯತೆ ಇದೆ. ಆ್ಯಸ್ ಆಫ್ ನೋ ಒಂದಷ್ಟು ವಾಲಟಿಲಿಟಿಯನ್ನೇ ಕ್ರಿಯೇಟ್ ಮಾಡ್ತಿದೆ. ರೀಸನ್ ಒಂದಷ್ಟು ನ್ಯೂಸ್ಗಳು ಫ್ಲೋ ಆಗ್ತಾ ಇರೋದ್ರಿಂದ ಒಮ್ಮೆ ಪಾಸಿಟಿವ್ ನ್ಯೂಸ್ ಬರುತ್ತೆ, ಅಗೇನ್ ಅದು ಸುಳ್ಳು ಅಂತ ಗೊತ್ತಾಗುತ್ತೆ, ಅಥವಾ ಆ ಪಾಸಿಟಿವ್ ನ್ಯೂಸ್ ಮೇಲೆ ಏನು ವರ್ಕ್ ಆಗೋದಿಲ್ಲ. ಸೊ ಆ ರೀಸನಿಂದ ಮಾರ್ಕೆಟಲ್ಲಿ ಅಗೇನ್ ವಾಲಟಿಲಿಟಿಯನ್ನು ನಾವು ನೋಡ್ತೀವಿ. ನಿಫ್ಟಿಯ ಡೈಲಿ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಒಂದು ಶಾರ್ಪ್ ಡೌನ್ಫಾಲ್ ಆಗುತ್ತೆ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ. ಅದಾದ ನಂತರ ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿ ಡೌನ್ ಬರುವಂಥ ಪ್ರಯತ್ನ ಮಾಡುತ್ತೆ. ಒಂದು ಇಂಡಿಸಿಷನ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಡೌನ್ ಬರುತ್ತೆ, ಲೋವರ್ ಲೆವೆಲಲ್ಲಿ ಸ್ವಲ್ಪ ಸಪೋರ್ಟ್, ಅದೇ ರೀತಿ ಅಪ್ ಹೋಗುತ್ತೆ, ಅಗೇನ್ ಹೈಯರ್ ಲೆವೆಲಲ್ಲಿ ರೆಸಿಸ್ಟೆನ್ಸನ್ನು ಫೇಸ್ ಮಾಡಿದೆ ಅಂತ ಹೇಳ್ಬೋದು. 23,050 ಲೆವೆಲ್ ಏನಾಗುತ್ತೆ, ಒಂದು ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗುತ್ತೆ. ಈ ಹಿಂದೆ 22,950, 930 ಲೆವೆಲ್ ಹತ್ರ ಒಂದು ಸಪೋರ್ಟನ್ನು ಎಸ್ಟಾಬ್ಲಿಷ್ ಮಾಡುವಂಥ ಪ್ರಯತ್ನವನ್ನು ಮಾಡಿತ್ತು ಇಲ್ಲಿ. ಬಟ್ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಒಂದು ಗ್ಯಾಪ್ನ ಮುಖಾಂತರ ಅದನ್ನು ಬ್ರೇಕ್ ಮಾಡುತ್ತೆ. ಇವತ್ತು ಕೂಡ ಆ ಝೋನ್ಗಿಂತ ಮೇಲೆ ಸಸ್ಟೈನ್ ಆಗಲಿಕ್ಕೆ ಟ್ರೈ ಮಾಡುತ್ತೆ, ಬಟ್ ಆಗೋದಿಲ್ಲ. ಅಗೇನ್ ಲೋವರ್ ಲೆವೆಲಲ್ಲೇ ಬಂದು ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ನಾವು ಅಡ್ಜಸ್ಟೆಡ್ ಕ್ಲೋಸಿಂಗನ್ನು ನೋಡಿದಾಗ 22,900 ಲೆವೆಲ್ ಹತ್ರ ಬಂದು ಒಂದು ಅಡ್ಜಸ್ಟೆಡ್ ಕ್ಲೋಸಿಂಗನ್ನು ಕ್ರಿಯೇಟ್ ಮಾಡಿದೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಇರುವಂಥದ್ದು ಯಾವುದು, 23,050 ಅಥವಾ 60ರಿಂದ 22,930 ಒಂದು 120 ಪಾಯಿಂಟ್ ಝೋನ್ ಏನಾಗುತ್ತೆ, ಒಂದು ಸ್ಟ್ರಾಂಗ್ ಆದ ಝೋನ್ ಆಗುತ್ತೆ. ಸೊ ಈ ಝೋನ್ಗಿಂತ ಮೇಲೆ ಒಂದು ಕ್ಲೋಸಿಂಗನ್ನು ಕೊಡಬೇಕಾಗತ್ತೆ. ಇಲ್ಲಿ ಡೌನ್ ಬಂದಾಗ ಒಂದು ಸಪೋರ್ಟನ್ನು ಪಡ್ಕೊಂಡು ಅಪ್ ಹೋಗೋಂಥ ಪ್ರಯತ್ನ ಮಾಡುತ್ತೆ, ಅಗೇನ್ ಡೌನ್ ಬರುತ್ತೆ, ಅಗೇನ್ ಒಂದು ಅಪ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ, ನೆಕ್ಸ್ಟ್ ಬ್ರೇಕ್ ಡೌನ್ ಆಗುತ್ತೆ. ಇವತ್ತು ಕೂಡ ಆ ಝೋನ್ಗೆ ರೀಚ್ ಆಗಿ ಸ್ವಲ್ಪ ರೆಸಿಸ್ಟೆನ್ಸನ್ನು ಪಡ್ಕೊಂಡಿದೆ. ಸೊ ಕರೆಂಟ್ಲಿ ನ್ಯೂಸ್ನ ಬೇಸ್ ಮೇಲೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗುತ್ತೆ. ಬಟ್ ಒಂದು ಪಾಸಿಟಿವ್ ನ್ಯೂಸ್ ಬಂತು ಅಂತ ಹೇಳಿದ್ರೆ ಈ 23,000 ಲೆವೆಲ್ಗಿಂತ ಮೇಲೇ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳಿದ್ರೆ ಅದು ಬೆಟರ್ ಆಗುತ್ತೆ. ಇಮಿಡಿಯೇಟ್ಲಿ ನಾಳೆಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದ್ರೆ, ಇವತ್ತು ಈ ಹಿಂದಿನ ಟ್ರೇಡಿಂಗ್ ಸೆಷನಲ್ಲಿ ಕ್ರಿಯೇಟ್ ಮಾಡಿದ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಆಲ್ಮೋಸ್ಟ್ ಇಲ್ಲಿ ಗ್ಯಾಪನ್ನು ಫಿಲ್ ಮಾಡ್ತು ಅಂತ ಹೇಳ್ಬೋದು. ಸೊ ಹಾಗಾಗಿ ನಾಳೆಗೆ ಇಂಪಾರ್ಟೆಂಟ್ ಆಗುವಂಥದ್ದು ಯಾವುದು, ಹೈಯರ್ ಲೆವೆಲಲ್ಲಿ ಇವತ್ತಿನ ಈ ಹೈ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ 23,060, 70 ಲೆವೆಲ್ ಏನಾಗುತ್ತೆ, ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಇವತ್ತು ಒಂದು ಶಾರ್ಪ್ ಅಪ್ ಮೂವ್ನ ಕೊಡುತ್ತೆ, ಇಲ್ಲಿ ರಿಜೆಕ್ಷನ್ ಫೇಸ್ ಮಾಡುತ್ತೆ, ಹಾಗೆ ಒಂದು ಡೌನ್ ಬರುವಂಥ ಪ್ರಯತ್ನವನ್ನು ಮಾಡಿದೆ. ಸೊ ಹಾಗಾಗಿ ಇನ್ ಕೇಸ್ ನಾಳೆ ಫ್ಲಾಟ್ ಅಥವಾ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿ 23,060, 70 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ, ನೆಕ್ಸ್ಟ್ 23,300, 350 ಲೆವೆಲ್ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಅದೇ ರೀತಿ ಲೋವರ್ ಲೆವೆಲಲ್ಲಿ ಯಾವ ಲೆವೆಲ್ ಸಪೋರ್ಟ್ ಆಗುತ್ತೆ ಅಂತ ನಾವು ನೋಡೋದ್ರೆ, ಲೋವರ್ ಲೆವೆಲಲ್ಲಿ 22,850ರಿಂದ 22,900 ಲೆವೆಲ್ ಒಂದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಝೋನ್ ಆಗಿ ಆ್ಯಕ್ಟ್ ಆಗಬೇಕಾಗತ್ತೆ. ಇವತ್ತು ನಾವು ಇದನ್ನು 5 ಮಿನಿಟ್ ಚಾರ್ಟಲ್ಲಿ ನೋಡೋದ್ರೆ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಇವತ್ತು ಒಂದು ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಇಮಿಡಿಯೇಟ್ಲಿ ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಆಗಿ ಫಸ್ಟ್ 5 ಮಿನಿಟಲ್ಲಿ, ನೆಕ್ಸ್ಟ್ 5 ಮಿನಿಟಲ್ಲಿ ನಾವು ನೋಡಿದಾಗ ಒಂದು ರಿಟ್ರೇಸ್ಮೆಂಟ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಅಗೇನ್ ಫೇಲ್ ಆಗುತ್ತೆ, ಡೌನ್ ಬರುತ್ತೆ, ಡೌನ್ ಬಂದು ಇಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಅಪ್ ಹೋಗುತ್ತೆ, ಅಗೇನ್ ಇಲ್ಲಿ ರಿಜೆಕ್ಟ್ ಆಗುತ್ತೆ, ಅಗೇನ್ ಡೌನ್ ಬರುತ್ತೆ, ನೆಕ್ಸ್ಟ್ ಒಂದು ಬ್ರೇಕ್ಔಟ್ ಆಗುತ್ತೆ. ಬ್ರೇಕ್ಔಟ್ ಆದ ನಂತರ ಕೂಡ ಸೆಲ್ಲರ್ ಒಂದು ಅಟೆಂಪ್ಟನ್ನು ಮಾಡ್ತಾರೆ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ. ಬಟ್ ಬೈಯರ್ ಅಗೇನ್ ಪ್ರೈಸನ್ನು ಅಪ್
ಅಪ್ ಸೈಡ್ ಪುಷ್ ಮಾಡಿಕೊಂಡು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡಿದ್ದಾರೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಇರುವಂಥದ್ದು 22,850ರಿಂದ 22,800 ಝೋನ್ ಏನಾಗುತ್ತೆ ಅದನ್ನು ನಾವು ಒಂದು ಸಪೋರ್ಟ್ ಝೋನ್ ಆಗಿ ನಾವು ನಾಳೆ ಟ್ರೇಡಿಂಗ್ ಸೆಷನ್ಗೆ ವಾಚ್ ಮಾಡಬೇಕಾಗತ್ತೆ. ಸೊ ಇನ್ ಕೇಸ್ ಫ್ಲಾಟ್ ಓಪನ್ ಆಗುತ್ತೆ, ಅದು ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿ ಡೌನ್ ಬಂದು ಈ ಝೋನನ್ನು ಬ್ರೇಕ್ ಮಾಡ್ತು ಅಂತ ಹೇಳಿದೆ ಅಗೇನ್ ಒಂದಷ್ಟು ಡೌನ್ ಮೂವ್ ನಾವು ನೋಡುವಂಥ ಸಾಧ್ಯತೆ ಇದೆ. ಇಮಿಡಿಯೇಟ್ಲಿ 22,650 ಲೆವೆಲ್ ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ. ಅದು ಬ್ರೇಕ್ ಆಯಿತು ಅಂತೇಳಿದ್ರೆ ನೆಕ್ಸ್ಟ್ ಇಲ್ಲಿ ಈ ಲೋ ಏನಾಗುತ್ತೆ 22,480 500 ಲೆವೆಲ್ ಏನಾಗುತ್ತೆ ಅದು ನಮ್ಮ ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ. ಇನ್ ಕೇಸ್ 22,850 800 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದರೆ. ಸೊ ನಾಳೆಗೆ ಈ ಎರಡು ಝೋನನ್ನು ವಾಚ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಗ್ಯಾಪ್ ಅಪ್ ಬಿಗ್ ಗ್ಯಾಪ್ ಅಪ್ ಅಥವಾ ಬಿಗ್ ಗ್ಯಾಪ್ ಡೌನ್ ಓಪನ್ ಆಯಿತು ಅಂತೇಳಿ ಆಗ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇನ್ ಕೇಸ್ ಫ್ಲಾಟ್ ಓಪನ್ ಆಗಿ ಈ ಝೋನನ್ನು ಬ್ರೇಕ್ ಮಾಡ್ತು ಅಂತೇಳಿದ್ರೆ ಆಗ ಎಕ್ಸ್ಪ್ಲೈನ್ ಮಾಡಿದಾಗ ಒಂದು ಮೂವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಓಪನ್ ಇಂಟ್ರೆಸ್ಟನ್ನು ನೋಡಿದರೆ 30 ಮಾರ್ಚ್ನ ಓಪನ್ ಇಂಟ್ರೆಸ್ಟನ್ನು ನೋಡಿದರೆ 23,000ದಲ್ಲಿ ಆ್ಯಸ್ ಆಫ್ ನಾವು ಈಕ್ವಲ್ ಅಮೌಂಟ್ ಆಫ್ ಕಾಲ್ ಹಾಗೆ ಪುಟ್ಟಲ್ಲಿ ರೇಟಿಂಗನ್ನು ನಾವು ನೋಡಿದ್ದೀವಿ. ಹಾಗಾಗಿ ಹೈಯರ್ ಲೆವೆಲಲ್ಲಿ 23,060-70 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆದಾಗ ಈ ಕಾಲಲ್ಲಿ ಕವರಿಂಗ್ ಬರುತ್ತೆ. ಆಗ ಒಂದು ಹೈಯರ್ ಲೆವೆಲಲ್ಲಿ ನಾವು ಮೊಮೆಂಟಮನ್ನು ನೋಡುವಂಥ ಸಾಧ್ಯತೆ ಇದೆ. ಅದೇ ರೀತಿ ಲೋವರ್ ಲೆವೆಲಲ್ಲಿ 22,900 ಲೆವೆಲನ್ನು ಬ್ರೇಕ್ ಆಯಿತು ಅಂತೇಳಿ ಅದು ನೆಗೆಟಿವ್ ಆಗುತ್ತೆ. 800 ಲೆವೆಲನ್ನು ಬ್ರೇಕ್ ಮಾಡ್ತು ಅಂತೇಳಿ ಅಗೇನ್ ಡೌನ್ ಮೂವ್ ಕಂಟಿನ್ಯೂ ಆಗುತ್ತೆ. ಹಾಗೆ ಸೆನ್ಸೆಕ್ಸಲ್ಲಿ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದ್ರೆ ಸೆನ್ಸೆಕ್ಸ್ಗೂ ಕೂಡ 73,800 900 ಝೋನ್ ನಾಳೆಗೆ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಆ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಅದು ನೆಗೆಟಿವ್ ಆಗುತ್ತೆ. ಅದೇ ರೀತಿ ಹೈಯರ್ ಲೆವೆಲಲ್ಲಿ ಸೆನ್ಸೆಕ್ಸ್ಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದ್ರೆ 74,450 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಆ ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಒಂದಷ್ಟು ಪಾಸಿಟಿವ್ ಮೂವ್ನ ನಾವು ನೋಡುವಂಥ ಸಾಧ್ಯತೆ ಇದೆ. 75,200 ಲೆವೆಲನ್ನು ಹೈಯರ್ ಲೆವೆಲಲ್ಲಿ ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಈ ಝೋನ್ಗಳನ್ನು ನಾವು ನಾಳೆ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.